ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಇರೋ ತುಂಬಾ ಇಂಟ್ರೆಸ್ಟಿಂಗ್ ಕ್ಲಿಪ್ಸ್‌ನ ಈ ಚಾನಲಲ್ಲಿ ಪೋಸ್ಟ್ ಮಾಡ್ತೀವಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸರ್ ಫಸ್ಟ್ ಆಫ್ ಆಲ್ ಒಂದು ಸಿಂಪಲ್ ಟಾಪಿಕಿಂದ ಸ್ಟಾರ್ಟ್ ಮಾಡ್ತೀನಿ ವಿಚ್ ಇಸ್ ಉಡುಪಿ. ಯಾಕೆ ಉಡುಪಿ ಹೋಟೆಲ್ಸ್ ಇಷ್ಟು ಫೇಮಸ್? ಪ್ಲಸ್ ಆಲ್ಸೋ MTR ಆಗಿರ್ಬೋದು, ಮೈ ಆಗಿರ್ಬೋದು, ಉಡುಪಿ ಅನ್ನೋ ಕೋಟ ಅನ್ನೋ ಒಂದು ಚಿಕ್ಕ ಊರಿಂದ ಬಂದಿರೋ ಪ್ರಾಡಕ್ಟ್ಸು. ಹೌ ಹ್ಯಾಸ್ ದಟ್ ಶೇಪ್ ದ ಕಲಿನರಿ ಸೀನ್ ಆಫ್ ಇಂಡಿಯಾ ಸರ್? ಇದು ಭಾಳ ದೊಡ್ಡ ಪ್ರಶ್ನೆ ಐತೆ ನಾನು ಹೇಳಬೇಕಾದ್ರೆ. ಉಡುಪಿದು ಬಗ್ಗೆ ಇತ್ತೀಚೆಗೆ ನಾನೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೀನಿ. ಅದು ಯಾವುದೋ ಯುದ್ಧದಲ್ಲಿ ಉಡುಪಿಲಿ ಅಡುಗೆ ಮಾಡಿಕೊಟ್ರು ಅದಕ್ಕೆ ಅಂತ. ಕತೆ ನನಗೂ ಗೊತ್ತಿಲ್ಲ, ಇತ್ತೀಚೆಗೆ ಕೇಳ್ತಾ ಇದ್ದೀವಿ. ಓಕೆ. ನೀವು ಇತಿಹಾಸ ಪ್ರಕಾರ ತಗೊಂಡ್ರೆ ಉಡುಪಿಲಿ ಮೊದಲು ತೀರಾ ಬಡತನ ಇತ್ತು. ಸೌತ್ ಕೆನರಲ್ಲೇ ಇನ್ಫ್ಯಾಕ್ಟ್ ನಿಮ್ಗೆ ಬೇಸಾಯ ಬಿಟ್ಟರೆ ಬೇರೆ ಏನೂ ಅಲ್ಲಿ ಉದ್ಯೋಗನೇ ಇರಲಿಲ್ಲ. ಸೊ ಆ ಬಡತನದಿಂದ ಕೆಲವ್ರು ಏನು ಮಾಡಿದ್ರು, ದೇ ಮೂವ್ ಟು ಬೆಂಗಳೂರು. ಕೆಲವರು ಸಮ್ ಫ್ಯಾಮಿಲೀಸ್ ಫ್ರಮ್ ಉಡುಪಿ ಮೂವ್ ಟು ಚೆನ್ನೈ. ಸೊ ಅವರು ಹೋದಾಗ ಅವ್ರಿಗೆ ಇದ್ದಿದ್ದು ಒಂದು ಸ್ಕಿಲ್ ಅಡುಗೆ ಮಾಡೋದು. ಓಕೆ. ಅದು ಹೇಗೆ ಬಂತು ಅಂದರೆ ನ್ಯಾಚುರಲ್ ಆಗಿ ಬಂದಿದೆ. ಅದನ್ನು ಯೂಸ್ ಮಾಡ್ಕೊಂಡು ಇನ್ಫ್ಯಾಕ್ಟ್ ಎಷ್ಟೋ ವರ್ಷ ಇವತ್ತಿಗೂ ನೀವು ಉಡುಪಿಗೆ ಹೋದರೆ ಈಗೇನೋ ಒಂದು 2-3 ಪ್ಲೇಸ್ ಬಂದಿದೆ ಬಿಟ್ಟರೆ ಒಳ್ಳೆ ಊಟ ಸಿಗ್ತಿರ್ಲಿಲ್ಲ ಮೊದಲಲ್ಲಿ. ಮಂಗಳೂರಿಗೆ ಹೋದರೆ ಒಳ್ಳೆ ಊಟ ಸಿಗ್ತಿರ್ಲಿಲ್ಲ. ಆದರೆ ಇವಾಗ ಸ್ವಲ್ಪ ಇಂಪ್ರೂವ್ ಆಗಿದೆ, ಬಟ್ ಸ್ಟಿಲ್ ಬೆಂಗಳೂರಿಗೆ ಮ್ಯಾಚ್ ಮಾಡ್ತಿಲ್ಲ. ವಿತ್ ರೆಸ್ಪೆಕ್ಟ್ ಟು ವೆಜ್. ಎವ್ರಿಥಿಂಗ್. ಓಕೆ. See, there was no concept of a restaurant before. ಓಕೆ. ಓಕೆ ಸರ್, ಗೋ ಆನ್. If you go back 20 years, there was no concept. ಅಲ್ಲಿ ಹೋಟ್ಲಿಗೆ ಹೋಗೋದು ತಿನ್ನೋದು ಅನ್ನೋ ಕಲ್ಚರೇ ಇರಲಿಲ್ಲ. ಕರೆಕ್ಟ್. ಇಲ್ಲಿ ಇಫ್ ಯು ಗೋ ಟುವರ್ಡ್ಸ್ ಉಡುಪಿ. ಸೊ ಪೀಪಲ್ ಯೂಸ್ ಟು ಕಮ್ ಟು ಬೆಂಗಳೂರು ಆ್ಯಂಡ್ ಇಲ್ಲಿ ಬಂದು ಎಲ್ಲ ಶುರು ಮಾಡಿಕೊಟ್ರು. ಇಲ್ಲಿ ಬಂದು ಶುರು ಮಾಡಿದಾಗ ಏನಾಯಿತು, ಫಸ್ಟ್ ನಾನು ಇನ್ಫ್ಯಾಕ್ಟ್ ಯಾರಿಗೋ ನಿನ್ನೆ ಹೇಳ್ತಾ ಇದ್ದೀನಿ ಮಾತಾಡ್ಬೇಕಾದ್ರೆ, ಮೆಸ್ಸುಗಳ ಥರ ಶುರು ಮಾಡಿದ್ರು ಅರ್ಲಿ 1900s. ಬೆಂಗಳೂರಲ್ಲಿ ತುಂಬ ಜನ ಊರು ಬಿಟ್ಟು ಬಂದು ಇಲ್ಲಿ ಬೆಂಗಳೂರಲ್ಲಿ ಹಾಸ್ಟೆಲಲ್ಲೋ ಇಲ್ಲ ರೂಮಲ್ಲೋ ಎಲ್ಲೋ ಇರ್ತಾಯಿದ್ರು, ಬ್ಯಾಚುಲರ್ಸ್ ಇದ್ದರು. ಅವ್ರಿಗೆಲ್ಲ ಒಂದು ತಿನ್ನೋಕೆ ಜಾಗ ಬೇಕು ಅಂತ ಹೋಟ್ಲ್ ಶುರು ಮಾಡಿದ್ರು. ಅದು ಮೆಸ್ ಬಿಕೇಮ್ ಎ ಹೋಟೆಲ್ ಕಾನ್ಸೆಪ್ಟ್. ಇದನ್ನು ಆವಾಗ ಯಾವುದೋ ಒಂದು ಹೆಸರು ಕೊಡಬೇಕು ಅಂತ ಉಡುಪಿ ಅಂತ ಶುರು ಮಾಡಿದೆ. ಉಡುಪಿಯಿಂದ ನಾವು ಬಂದು ಮಾಡ್ತಾಯಿದ್ದೀವಿ ಅಂತ. ನಮ್ಮ ಊರಿಗೆ ಒಂದು ರೆಸ್ಪೆಕ್ಟು ಆ ಥರ ಅಂತ ಇರಬೇಕು, ನನಗೂ ಗೊತ್ತಿಲ್ಲ. ಯಾಕಂದರೆ ನಾನು ಹೇಳೋದಕ್ಕೆ ನನಗೂ ಗೊತ್ತಿಲ್ಲ. ಅಲ್ಲಿಂದ ಅದು ಶುರು ಆಗಿದೆ. ಅದೇನಾಯ್ತು, ಈಗ ಬರ್ತಾ 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 ನೀವು 60s 70s ಉಡುಪಿ ಬಿಕೇಮ್ ಎ ಹೌಸ್ ಹೋಲ್ಡ್ ನೇಮ್. ಎಲ್ಲೇ ಹೋದರೂ 60s 70s 80sಲೆಲ್ಲ ಉಡುಪಿ ಹೋಟ್ಲ್ ಅಂದರೆ ಡೀಸೆಂಟ್ ಹೋಟ್ಲು ಅಂತ. ಬಟ್ ಇವತ್ತು ಅದು ಉಲ್ಟಾ ಆಗ್ತಾ ಇದೆ. ಓಕೆ. ಅದೇನಾಗ್ತಾ ಇದೆ, ನಾನು ಶಿಕಾಗೋ ಹೋಗಿದ್ದೆ. ಶಿಕಾಗೋಲಿ ಯಾವುದೋ ಉಡುಪಿ ಹೋಟ್ಲ್ ಅಂತ, ರನ್ ಬೈ ಗುಜರಾತಿ. ಸೊ ದೇ ನೋ ದಟ್ ದ ಮೂಮೆಂಟ್ ಯು ಬ್ರ್ಯಾಂಡ್ ಉಡುಪಿ, ಪೀಪಲ್ ವಿಲ್ ಕಮ್. ಸೊ ಇವತ್ತೇನಾಗಿದೆ, ಎಲ್ಲರೂ ಉಡುಪಿನ ಯೂಸ್ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಈಗ ಈ ಬೆಂಗಳೂರಲ್ಲಿ ಹೆಚ್ಚಿನ ಉಡುಪಿ ಹೋಟ್ಲಿಗಿರೋದೆಲ್ಲ ಉಡುಪಿ ಅವರೇ. ಓಕೆ. ಎಲ್ಲರೂ ಅವರೇ ಮಾಡ್ತಾ ಇದ್ದಾರೆ. ಬಟ್ ಏನಾಗ್ತಿದೆ, ಅದರಲ್ಲಿ ಐಡೆಂಟಿಫಿಕೇಶನ್ ವೆದರ್ ದಿಸ್ ಇಸ್ ಎ ಗುಡ್ ಉಡುಪಿ ಬ್ಯಾಡ್ ಉಡುಪಿ ಗೊತ್ತಾಗಲ್ಲ. ಓಕೆ. ಸೊ ಸರ್, ಗುಡ್ ಉಡುಪಿ ಹೋಟ್ಲ್ ಹೆಂಗೆ ಗೊತ್ತಾಗುತ್ತೆ? ಸಿಂಪಲ್, ಬಿಕಾಸ್ ನೀವು ಅದೇ ನೀವು ಟ್ರೈ ಮಾಡಿ ನೋಡಿ. ಸಮ್ ಆಫ್ ದ ಉಡುಪಿ ಉಪಹಾರ ಇಂಥವೆಲ್ಲ ಇದೆ, ಅದೆಲ್ಲ ದೇ ಆರ್ ಸ್ಟಿಲ್ ಗಿವಿಂಗ್ ವೆರಿ ಗುಡ್ ಡೀಸೆಂಟ್ ಫುಡ್. ದೇರ್ ಆರ್ ಲಾಟ್ ಆಫ್ ಉಡುಪಿ ಡೆಲಿಕೇಸಿ ಈ ಥರ ಎಲ್ಲ ಇದ್ದಾರೆ. ಸಮ್ ಆಫ್ ದೆಮ್ ಆರ್ ಸಮ್ ಹೋಟೆಲ್ಸ್ ಆರ್ ಗಿವಿಂಗ್. ಸುಮ್ಮನೆ ಒಂದು 2 ರ್ಯಾಂಡಮ್ ನೇಮ್ ಹೇಳಿದೆ, ಉಡುಪಿಗೆ ಅಟ್ಯಾಚ್ಡ್ ಒಂದು 100 ನೇಮ್ ಇದೆ. ಕರೆಕ್ಟ್. ಆ 100ರಲ್ಲಿ ಕೆಲವುದು ದೇ ಆರ್ ಗುಡ್, ಬಟ್ ಅದು ಸಿ ಅರ್ಲಿಯರ್ ಫುಡ್ ವಾಸ್ ಸೆಂಟ್ರಲೈಸ್ಡ್. ರೆಸಿಡೆನ್ಷಿಯಲ್ ಏರಿಯಲ್ಲಿ ಹೋಟ್ಲುಗಳು ಇರಲಿಲ್ಲ. ಹೌದು. ಇಫ್ ಯು ಗೋ ಬ್ಯಾಕ್ 30 years. ಸೊ ನಿಮಗೆ ಹೋಟ್ಲಿಗೆ ಹೋಗೋ ಕಲ್ಚರ್ ಅಂದರೆ ಸಿಟಿಗೆ ಬರಬೇಕು, ಇಲ್ಲ MG ರೋಡ್ಗೆ ಬರಬೇಕು. ಬೆಂಗಳೂರಲ್ಲಿ MG ರೋಡ್ಗೆ ಬರಬೇಕು, ಇಂಥ ಕಡೆ ಬಂದ್ರೇ ಹೋಟ್ಲ್ ಸಿಗ್ತಾಯಿತ್ತು. ಕರೆಕ್ಟ್. ಆವಾಗ ಇಟ್ ವಾಸ್ ಆಲ್ ರಿಸ್ಟ್ರಿಕ್ಟೆಡ್. ಯು ಕುಡ್ ಈಸಿಲಿ ಐಡೆಂಟಿಫೈ ವಿಚ್ ಇಸ್ ಗುಡ್ ವಿಚ್ ಇಸ್ ಬ್ಯಾಡ್. ಈಗ ನಿಮ್ಗೆ ಯಾವ ಹೆಸರಲ್ಲೂ ಐಡೆಂಟಿಫೈ ಮಾಡ್ಬೇಕಾದ್ರೆ ಟ್ರೈ ಮಾಡಿದ್ಮೇಲೆ ಗೊತ್ತಾಗೋದು. ಕರೆಕ್ಟ್. ನಿಜ ಸರ್. ಇದು ನೀವು ಹೇಳ್ತಿದ್ರಿ ಅಂದರೆ ಮುಂಚೆ ಅಂದರೆ ಬೆಂಗಳೂರಿಗೆ ಬರಬೇಕಿತ್ತು. ಇವಾಗ ಬೆಂಗಳೂರು ತುಂಬ ಬೆಳೆದ್ಬಿಟ್ಟಿದೆ. ಆವಾಗ ಬೆಂಗಳೂರು ಅಂದರೆ ಹಾರ್ಡ್ಲಿ ಮೆಜೆಸ್ಟಿಕ್ಕು ಅದು ಇದು. ಸೊ ನೀವು ನೋಡಿದಂಥ ಮೆಜೆಸ್ಟಿಕ್ ಅಂದರೆ ನಿಮ್ಮ ಹೋಟ್ಲ್ ಬಳೆಪೇಟೆಯಲ್ಲಿ ಇದ್ದಿದ್ದು. ಸೊ ಇಟ್ಸ್ ಅ ಸೆಂಟರ್ ಬಿಟ್ವೀನ್ ಮೆಜೆಸ್ಟಿಕ್ ಆ್ಯಂಡ್ ಮಾರ್ಕೆಟು. ಸೊ ಹೇಗಿತ್ತು ಆಗಿನ ಕಾಲಘಟ್ಟದಲ್ಲಿ ಮೆಜೆಸ್ಟಿಕ್ಕು? ಅಂದರೆ ಜನ ಹೇಗೆ ಬರ್ತಿದ್ರು? ನಾನು ಹೆಚ್ಚು ಕಮ್ಮಿ ಈಗ 40 ವರ್ಷದಿಂದ ಈ ಬಿಸ್ನೆಸ್ಸಲ್ಲಿದ್ದೀನಿ. ನಾನು ಕಾಲೇಜು ಮುಗಿಸ್ತಾ ಇದ್ದಂಗೆ ನಮ್ಗೆ ಅಪ್ಪ ನಂಗೆ ಕಾಲೇಜಲ್ಲಿ ಇದ್ದಾಗಲೇ ಕೆಲಸ ಕೊಡ್ತಾಯಿದ್ರು. ಓಕೆ. ಬ್ಯಾಂಕಿಗೆ ಕಳಿಸು, ಇದು ಮಾಡು. ಆವಾಗಿಂದ ನೋಡ್ತಾ ಇದ್ದೀನಿ ಬಳೆಪೇಟೆ ಹೌ ಇಟ್ ಇಸ್ ಟ್ರಾನ್ಸ್ಫಾರ್ಮ್. ನಾನು ನಮ್ಮ ಏರಿಯಾದ ಹೇಳ್ತೀನಿ, ಚಿಕ್ಕಪೇಟೆ, ಬಳೆಪೇಟೆ ಎಲ್ಲ. ಓವರ್ ದಿ ಇಯರ್ಸ್ ಇಟ್ ಹಸ್ ಟ್ರಾನ್ಸ್ಫಾರ್ಮ್ಡ್ ಇನ್ ಎ ಲಾಟ್ ಆಫ್ ವೇಸ್. ಓಕೆ. ಸಿ ಇಫ್ ಯು ಗೋ ಬ್ಯಾಕ್ ಟು ದಿ 60s and 70s ಬಳೆಪೇಟೆ ವಾಸ್ ಹೈಲಿ ಕ್ರೌಡೆಡ್ ಬಿಕಾಸ್ ಎಲ್ಲ ಏರಿಯಾಯಿಂದ ಜನ ಬರೋರು. ಹೋಟೆಲ್ಸ್ ಆರ್ ಲಿಮಿಟೆಡ್. ನಮ್ಮ ಏರಿಯಲ್ಲಿ 2 ಹೋಟ್ಲ್ ಇದ್ದಿದ್ದು. ಓಕೆ.
ಮಲ್ಬಾರ್ ಒಂದು, ನಮ್ಮದೊಂದು, ಆಮೇಲೆ ಒಂದು ಜನತಾ ಅಂತ ಇತ್ತು. ಇದೊಂದು ಯಾವುದೋ ಚಿಕ್ಕದೊಂದು 2 ಇತ್ತು. ಅದೆಲ್ಲ ಬಿಸ್ನೆಸ್ ಇರಲಿಲ್ಲ. ಅವ್ರು ಮೇಯ್ನ್ ಇದ್ದಿದ್ದೇ ಜನತಾದವ್ರಿಗೆ, ನಮಗೆ ಮಲ್ಬಾರ್ಗೆ. ನಮ್ಮ ಮೇಯ್ನ್ ಕಾಂಪಿಟೇಷನ್ ನಮಗೆ ಮಲ್ಬಾರ್ಗೆ. ಹ್ಮ್. ಸೊ ಓವರ್ ದ ಇಯರ್ಸ್ ಟ್ರಾನ್ಸ್ಫಾರ್ಮೇಷನ್ ಏನಾಯ್ತು ಅಂದರೆ, ಏನಾಗ್ತಾ ಇತ್ತು, ಮೊದಲು ಹಳ್ಳಿಯಿಂದ ಜನ ಬರೋರು. ಮೆಜೆಸ್ಟಿಕ್ ಹ್ಯಾಡ್ 22 ಥಿಯೇಟರ್ಸ್. ಕರೆಕ್ಟ್. ಸೊ ಫ್ರೈಡೇ ವಾಸ್ ಬಿಗ್ ಡೇ ಅವತ್ತು. ಫ್ರೈಡೇ ಎಲ್ಲ ಪಿಕ್ಚರ್ ರಿಲೀಸ್ ಆಗುತ್ತೆ. ಇಲ್ಲ ಒಂದು 5 ಥಿಯೇಟ್ರಲ್ಲಿ 10 ಥಿಯೇಟ್ರಲ್ಲಾದರೂ ಹೊಸ ಪಿಕ್ಚರ್ ಬಂದಿರೋದು. ಹೊಸ ಪಿಕ್ಚರ್ ಬಂದಿರೋದು ಬೆಂಗಳೂರು ಸುತ್ತಮುತ್ತಲಿಂದ ಜನ ಬರೋರು ಅಲ್ಲಿಗೆ. ಆಮೇಲೆ ಬಸ್ ಸ್ಟ್ಯಾಂಡ್ ಅಲ್ಲೇ ಇತ್ತು. KSRTC, BTS ಎಲ್ಲ ಅಲ್ಲೇ ಇತ್ತು. ಸೊ BTS ಅಂದರೆ ತುಂಬ ಜನಕ್ಕೆ ಗೊತ್ತಾಗಲ್ಲ. ಇವತ್ತಿನ BMTC, ಅವತ್ತು ಇಟ್ ವಾಸ್ ಕಾಲ್ಡ್ ಅಸ್ BTS. ಸೊ ಅದೆಲ್ಲ ಅಲ್ಲೇ ಇದ್ದಿದ್ದರಿಂದ ಜನ ಬರ್ತಾಯಿದ್ರು. ಬಂದು ಎಷ್ಟೋ ಜನ ಬಂದು ಇಲ್ಲಿ ಶಾಪ್ ಮಾಡ್ಕೊಂಡು ಮಾರ್ಕೆಟ್ಗೆ ಹೋಗೋರು. ಇಲ್ಲಿ ತಿಂಡಿ ತಿಂದ್ಕೊಂಡು ಮಾರ್ಕೆಟ್ಗೆ ಹೋಗಿ, ಮಾರ್ಕೆಟಲ್ಲಿ ಬಸ್ ಸ್ಟ್ಯಾಂಡ್ ಇರಲಿಲ್ಲ ಅವಾಗ. ಹ್ಮ್. ಸೊ ವಾಪಸ್ ಬಂದು ಇಲ್ಲಿ ಏನಾದರೂ ತಿನ್ಕೊಂಡು ಮನೆಗೆ ಹೋಗ್ತಾಯಿದ್ರು. ದಿಸ್ ವಾಸ್ ದ ಕಲ್ಚರ್. ದಟ್ ವಾಸ್ ಇನ್ಫ್ಯಾಕ್ಟ್ ಅಟ್ ಎ ಗಿವನ್ ಟೈಮ್, ಇಫ್ ಯು ಲುಕ್ ಎಟ್ ದಿ ಇದು ಏನು ಹೇಳ್ತಾರೆ, ಹೊರಗೋಗಿ ಸಾಯಂಕಾಲದ ಹೊತ್ತು ನೋಡಿದ್ರೆ ಬರೀ ತಲೆ ಕಾಣ್ತಾ ಇದ್ರು. ಅಷ್ಟು ಜನ ಇರೋರು. ಈಗ ಜನ ಕಮ್ಮಿ ಆಗಿದೆ. ಇವತ್ತು ಎಲ್ಲಿ ತನಕ ಅಂದರೆ, ಮೆಜೆಸ್ಟಿಕ್ಕಲ್ಲಿ ನಿಮ್ಗೆ ಸಾಯಂಕಾಲ ಹೋದರೆ ಬಿಕೋ ಅನ್ನುತ್ತೆ. ಒಂದು ಕಾಲದಲ್ಲಿ 10 ಗಂಟೆ ಆದರೂ ಜನ ಇರೋದು. ಇವತ್ತು ಅದು ಕಾಣ್ತಾ ಇಲ್ಲ. ಈಗ ಪ್ರೆಸೆಂಟ್ ನಾನು ಮೆಟ್ರೋ ಎಲ್ಲ ಬಂದಮೇಲೆ ವಿ ಥಾಟ್ ಬಿಸ್ನೆಸ್ ವಿಲ್ ಇಂಪ್ರೂವ್, ಬಟ್ ಇಟ್ ಇಸ್ ನಾಟ್. ವಿ ಹೋಪ್ ಇಟ್ ವಿಲ್ ಹ್ಯಾಪನ್. ಇಂಪ್ರೂವ್ ಆಗುತ್ತೆ, ನಾಳೆ ಆಗುತ್ತೆ, ನಾಡಿದ್ದಾಗುತ್ತೆ ಅಂತ ಸುಮ್ಮನೆ ಕೂತಿದ್ದೀವಿ. ಯಾವತ್ತಾಗುತ್ತೆ ಗೊತ್ತಿಲ್ಲ. ಓಕೆ. ಅಲ್ಲ ಸರ್, ಈಗ 22 ಥಿಯೇಟ್ರ್ ಇತ್ತು ಮೆಜೆಸ್ಟಿಕ್ಕಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಆಗಿನ ಟೈಮಲ್ಲಿ ಎಷ್ಟು ಇದಾಗ್ತಿತ್ತು, ಅಂದರೆ ಒನ್ ಡೇ ಪರ್ ಡೇ ಅಂತ ಲೆಕ್ಕೊಂಡ್ರೆ ಎಷ್ಟು ಬಿಸ್ನೆಸ್ ಆಗ್ತಾ ಇತ್ತು ನಿಮಗೆ? ಬಿಸ್ನೆಸ್ ಅವತ್ತಿಂದು ನನಗೂ ಲೆಕ್ಕ ಗೊತ್ತಿಲ್ಲ. ಓಕೆ. ಬಟ್ ಅವತ್ತಿನ ಜನ ನಾನು ನೋಡ್ತಾ ಇದ್ದಿದ್ದು ಇವತ್ತಿಲ್ಲ. ಓಕೆ. ಯಾಕೆಂದರೆ ಅವತ್ತು ನಮಗೆ ಹೇಗೆ ಅಂದರೆ, ನಾವು ಮಂಗಳವಾರ ಆದರೆ ಮನೇಲಿ ಕೂತ್ಕೊಂಡು ಚಿಲ್ಲರೆ ಎಣಿಸೋದು. ಇಷ್ಟು ಚಿಲ್ಲರೆ ರಾಶಿದು ಎಲ್ಲಿಂದ ತೊಗೊಂಬಂದು ನಾವು ಬೇರೆ ಮಾಡೋದು, ಮಕ್ಕಳೆಲ್ಲ ಕೂತ್ಕೊಂಡು. ಓಕೆ. ಸೊ ಇಟ್ ವಾಸ್ ರಿಯಲಿ ಫನ್ ಫಾರ್ ಅಸ್. ಓಕೆ. ಏನು ಇಷ್ಟು ದುಡ್ಡಿದೆ ಅಂತ. ನಾವು ಅದರಲ್ಲೇ ಹಾಳಾಗಿದ್ದ ಅರ್ಧ. ಜೋಬಲ್ಲ ದುಡ್ಡಿದೆ ಅಂತ. ನಮಗೆ ರಿಸ್ಟ್ರಿಕ್ಷನ್. ನಾನು ದೇವ್ರು ನಡೆಸಿ, ನನಗೆ ಮನೇಲಿ ಯಾವತ್ತೂ ರಿಸ್ಟ್ರಿಕ್ಷನ್ ಇರಲಿಲ್ಲ. ಓಕೆ. ಬಟ್ ಅಷ್ಟು ಚಿಲ್ಲರೆ ನೋಡ್ತೀವಲ್ಲ, ಅಪ್ಪನ ಹತ್ರ ಇಷ್ಟು ದುಡ್ಡು ಇದೆಯಾ ಅಂತ. ನಮಗೆ ದುಡ್ಡು ಅಂತ ಎಷ್ಟು ವ್ಯಾಲ್ಯೂ ಏನು ಮಾಡ್ಬೋದು ನಮಗೂ ಗೊತ್ತಿಲ್ಲ. ಓಕೆ. ಬಟ್ ವಿ ಆರ್ ಸೀಯಿಂಗ್ ಮನಿ ಎವ್ರಿ ಡೇ. ಓಕೆ. ಸೊ ದ್ಯಾಟ್ ಮೇಡ್ ಮೀ ಟು ಗೆಟ್ ಇನ್ ಟು ದ ಹೋಟೆಲ್ ಇಂಡಸ್ಟ್ರಿ. ಓಕೆ. ಹೋಟೆಲ್ ಇಂಡಸ್ಟ್ರಿನ ಹೆಂಗೆ ಸಸ್ಟೈನ್ ಮಾಡೋದು, ಹೇಗೆ ಇಷ್ಟು ವರ್ಷ ಸರ್ ನಡೆಸ್ಕೊಂಡು ಹೋದ್ರು ಅಂತ ಮಾತಾಡ್ತಾ ಇದ್ವಿ. ಹಾಗೆಯೇ ನಿಮ್ಮದು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇರುತ್ತೆ ಬಸ್ಸು, ಅದನ್ನು ಎಕ್ಸ್ಪಾಂಡ್ ಮಾಡಬೇಕು ಅಂತ ಅನ್ಕೋತಾ ಇದ್ದರೆ ಅಪ್ ಟು 20 crore ಲೋನ್ ಕೊಡ್ಸೋದಕ್ಕೆ ಹೆಲ್ಪ್ ಮಾಡ್ತಾರೆ ನಿಧಿ ವೃದ್ಧಿ. ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ, ಇವ್ರದ್ದು 20+ ಪ್ರಾಡಕ್ಟ್ಸ್ ಇದೆ, 100+ ಬ್ಯಾಂಕ್ಸ್ದೆ ಟೈಪ್ ಇದೆ. ಆಲ್ಸೋ ಇವ್ರು ಯಾವುದೇ ಕಮಿಷನ್ ಕೂಡ ತೊಗೊಳ್ಳೋದಿಲ್ಲ. ಆಲ್ಸೋ ಆಲ್ರೌಂಡರ್ಸ್ ಕಡೆಯಿಂದ ನೀವು ಹೋಗ್ತಿದ್ದೀರಾ ಅಂದರೆ ಸ್ಪೆಷಲ್ ಆಫರ್ಸ್ ಕೂಡ ಇರುತ್ತೆ. ಸೊ ಡೂ ಚೆಕ್ಔಟ್ ನಿಧಿ ವೃದ್ಧಿ. ಸರ್, ಈಗ ಆವಾಗಲೇ ಹೇಳಿದ್ರಿ ಉಡುಪಿದು ಹೆಂಗೆ ಬಂದರು ಅಂತ. ಬಟ್ ನಂದೊಂದು ಕ್ವಶನ್ ಏನು ಅಂತ ಅಂದರೆ, ಸಿನ್ಸ್ ಮೈಸೂರು ಹತ್ತಿರ ಇದೆ, ಮಂಡ್ಯ ಹತ್ತಿರ ಇದೆ, ಯಾಕೆ ಮಂಡ್ಯ ಫುಡ್ಸ್ ಆಗಲಿ ಮೈಸೂರು ಫುಡ್ ಆಗಲಿ ಅಷ್ಟು ಫೇಮಸ್ ಆಗಲಿಲ್ಲ ಬ್ಯಾಂಗ್ಳೂರಲ್ಲಿ? ಬಿಕಾಸ್ ಉಡುಪಿದು ಮೋನೋಪಲಿ ತುಂಬ ಇದೆ. ಏನಕ್ಕೆ ಇರ್ಬೋದು ಆ ರೀಸನ್ ಏನಾದ್ರು ಗೊತ್ತಾ ಸರ್ ನಿಮಗೆ? ಮಾಡೆಲ್ ಯಾರು ಬೇಗ ಬಿಸ್ನೆಸ್ ಮಾಡೆಲ್ ತಂದಿದ್ದಾರೆ. ಹಾಂ. ಎವ್ರಿಥಿಂಗ್. ಯಾರೋ ಕೇಳಿದ್ರು ನನಗೆ, ಯಾರು ಇಡ್ಲಿ ಕಂಡುಹಿಡಿದ್ರು, ನಂಗೆ ಗೊತ್ತಿಲ್ಲ. ನಾವು ತಂದ್ವಿ ಅಷ್ಟೇ. ನಾವು ವಿ ಬಾಟೆಡ್ ಬಿಸ್ನೆಸ್ ಮಾಡೆಲ್. ಯಾರು ದೋಸೆ ಕಂಡುಹಿಡಿದ್ರು ಗೊತ್ತಿಲ್ಲ. ಓಕೆ. somebody wanted a business model, somebody capitalized it, somebody utilized it, and somebody is benefiting out of it. ಸೊ ಇದು ಯಾರು ಮಾಡಿದ್ದು ಅಂತ ಕೇಳಿದ್ರೆ, ಹೆಚ್ಚಿನ ಫುಡ್ ಪದಾರ್ಥ ಯಾರು ಕಂಡುಹಿಡಿದ್ರು ಅಂದರೆ ಉತ್ತರ ಇಲ್ಲ. ಎಲ್ಲೋ ಮನೇಲಿ ಪಾಪ ಯಾರೋ ಏನೋ ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ, ಅದನ್ನು ಯಾರೋ ನೋಡಿರ್ತಾರೆ, ಅದನ್ನು ಕಾಪಿ ಮಾಡಿ ಬಿಸ್ನೆಸ್ ತಂದಿರ್ತೀವಿ ನಾವು. ಈಗ ದೋಸೆ ನಾನು ಕಂಡುಹಿಡಿದ್ನ ಗೊತ್ತಿಲ್ಲ. ಆ ಥರ ನಿಮಗೆ ಕೆಲವು ಐಟಮ್ಸ್ಗೆ ಉತ್ತರ ಇಲ್ಲ. ಐ ಆಲ್ವೇಸ್ ಕ್ರೆಡಿಟ್ ದ ಹೌಸ್ ವೈಫ್ ಆಫ್ ದಿಸ್ ಕಂಟ್ರಿ. somewhere they have invented all these things and we have brought it to the business model. ಓಕೆ ಸರ್, ಒಂದು ಹೋಟೆಲ್ನ ಕ್ವಾಲಿಟಿ ಗೊತ್ತಾಗಬೇಕಂದ್ರೆ ಸಾಂಬಾರು ಚೆನ್ನಾಗಿರುತ್ತೆ, ಸಾಂಬಾರು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ ಮೊದಲು. ಬಟ್ ಇವಾಗ ಎಷ್ಟೋ ಹೋಟ್ಲಲ್ಲಿ ಸಾಂಬಾರೇ ಇಲ್ಲ, ಚಟ್ನಿಗೆ ಬಂದುಬಿಟ್ಟಿದ್ದಾರೆ. ಪ್ರಾಬ್ಲಿ ಅದರಿಂದ ಎಷ್ಟೋ ಹೋಟೆಲ್ದು ನಿಜವಾದ ಒಥೆಂಟಿಸಿಟಿ ಗೊತ್ತಾಗ್ತಿಲ್ಲ. ಲೆಟ್ಸ್ ಕಮ್ ಟು ದ ಬೇಸಿಕ್ಸ್. ವಾಟ್ ಮೇಕ್ಸ್ ಅ ಗುಡ್ ಸಾಂಬಾರ್ ಸರ್? ಒಳ್ಳೆ ಸಾಂಬಾರು ಯಾವ ಥರ ಇರಬೇಕು? ಯಾವಾಗಲೂ ಸಾಂಬಾರು ಅಂತ ಹೇಳಿದಾಗ ಎಲ್ಲ ಹೋಟ್ಲಲ್ಲೂ ಸಾಂಬಾರು ಮಾಡ್ತಾರೆ. ಈಗ ಟ್ರೆಂಡ್ ಏನಂದರೆ, ಅಲ್ಲಿ ಬೆಲ್ಲ ಹಾಕ್ಬಿಡೋಣ. ಎಲ್ಲ ಬೇಕಾಗತ್ತೆ. ಏನೇ ಪದಾರ್ಥ ಮಾಡಿ ನೀವು ಯಾವುದೇ ಹೋಟ್ಲಲ್ಲಿ, ಇಟ್ ಈಸ್ ಎ ಮೆಸೇಜ್ ಟು ಅವರ್ ಹೋಟೆಲಿಯರ್ಸ್ ಆಲ್ಸೋ. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಎನಿ ಐಟಮ್ ಯು ಪ್ರಿಪೇರ್, ಉಪ್ಪು, ಹುಳಿ, ಖಾರ, ಸಿಹಿ, ಇದಿಷ್ಟು ಹದ ಇರಬೇಕು, ನಾಲ್ಗೆಗೆ ಮುಟ್ಟೋ ಹಂಗಿರಬೇಕು.
ಹೇಗೆ ಅಂತ ನನಗೆ ಕೇಳ್ಬೇಡಿ. ಅದನ್ನು ನೀವು ನಿಮ್ಮ ನಾಲಿಗೆ ಹೇಗೆ ಖುಷಿ ಆಗುತ್ತೋ ಹಾಗೆ ಮಾಡಿ. ಆಟೋಮೆಟಿಕ್ಕಾಗಿ ಎಲ್ಲ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಏನಂದರೆ ಮಸಾಲೆ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ನಾಟ್ ನೆಸೆಸರಿ. ನೀವು ಮಸಾಲೆ ಚೆನ್ನಾಗಿ ಹಾಕಿ, ಉಪ್ಪು ಹುಳಿ ಹಾಕಿಲ್ಲ ಅಂದರೆ ಏನು ಪ್ರಯೋಜನ? ಸೊ ಇದೆಲ್ಲ ಒಂದು ಕಾಂಬಿನೇಷನ್ ಆದ್ರೇ ನಿಮ್ಗೆ ಐಟಮ್ ಚೆನ್ನಾಗಿರೋದು. ಈಗ ನಿಮ್ಗೆ ಹೋಟ್ಲಿಗೆ ಹೋದರೆ ನಿಮಗೆ ಆವ್ರೇಜ್ ಫುಡ್ ಬಿಸಿ ಬಿಸಿ ಕೊಟ್ಟರೆ ಎಲ್ಲ ಚೆನ್ನಾಗಿರುತ್ತೆ. ವೆನ್ ಯು ಗಿವ್ ಎನಿಥಿಂಗ್ ಸ್ಟೀಮಿಂಗ್ ಹಾಟ್ ಇಟ್ ವಿಲ್ ಬಿ ಗುಡ್. ಸೊ ನಾನು ಇನ್ಫ್ಯಾಕ್ಟ್ ನಮ್ಮ ಹೋಟ್ಲಲ್ಲಿ ದೋಸೆ ಟೆಸ್ಟ್ ಮಾಡಬೇಕಾದ್ರೆ ದೋಸೆ ಹಾಕಿ ಒಂದು ಅರ್ಧ ಗಂಟೆ ಆದಮೇಲೆ ಬಿಟ್ಮೇಲೆ ಒಂದು ಪೀಸ್ ತೆಗೆದು ತಿಂತೀನಿ. ಆವಾಗ ತಿನ್ನೋಂಗಿರಬೇಕು. ಆವಾಗ ತಿಂದು ನಂಗೆ ಚೆನ್ನಾಗಿದೆ ಅಂದರೆ ಐ ಆಮ್ ಸ್ಯಾಟಿಸ್ಫೈಡ್. ಬಿಸಿಲಿ ಎವ್ರಿಥಿಂಗ್ ಇಸ್ ಗುಡ್. ಕರೆಕ್ಟ್. ಸೊ ಟು ಐಡೆಂಟಿಫೈ ಗುಡ್ ಸಾಂಬಾರ್ ಯು ಹ್ಯಾವ್ ಟು ಗೋ ಟೇಸ್ಟ್. ಇಟ್ಸ್ ಯುವರ್ ಪ್ಯಾಲೆಟ್.